ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿ ಬೇಬಿ ಸಿರಿಲ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮಾಡಲಿಕ್ಕೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಚಮಚ ತೊಗರಿಬೇಳೆ ಮತ್ತು ಚಂಡಿಗೆ ಬೇಳೆ ಮತ್ತು 2 ಚಮಚ ಆಗುವಷ್ಟು ಹೆಸರುಬೇಳೆ, 2 ಚಮಚ ಆಗುವಷ್ಟು ಶೇಂಗಾ ಬೀಜ. ಇದೆಲ್ಲವನ್ನು ಹಾಕಿಬಿಟ್ಟು ಇದನ್ನು ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ 2 ರಿಂದ 3 ಸಲ ತೊಳಿತಾ ಇದ್ದೀನಿ. ನೀವು ಇದನ್ನು ಚೆನ್ನಾಗಿ ತೊಳಿಬೇಕು. ಅಕ್ಕಿಯಲ್ಲಿರುವಂಥ ಹೊಲಸೆಲ್ಲ ಹೊರಗಡೆ ಬರಬೇಕು. ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನೀರನ್ನು ಜಾನಲಿಕ್ಕೆ ಇಟ್ಟುಬಿಡಿ. ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಜಾನದ ಮೇಲೆ ಒಂದು ಬಿಳಿ ಬಟ್ಟೆ, ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ನೀವು ಇದನ್ನು ನೆರಳಲ್ಲಿ ಒಂದು 4 ಗಂಟೆವರೆಗೂ ಚೆನ್ನಾಗಿ ಈ ರೀತಿ ಒಣಗಿಸ್ಕೋಬೇಕು. ನೀವು ಇದನ್ನು ಫ್ಯಾನಿನ ಗಾಳಿಗೆ ಒಣಗಿಸಿದ್ರೂ ಓಕೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಒಲೆ ಮೇಲೆ ಅಗಲವಾದಂಥ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಈ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು ಸಣ್ಣ ಉರಿಯಲ್ಲಿ ಒಂದು 15 ರಿಂದ 20 ನಿಮಿಷ ನೀವು ಇದನ್ನು ಈ ರೀತಿ ಕೈ ಆಡಿಸ್ಕೊಂಡು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹುರಿದಾದ್ಮೇಲೆ ತಣ್ಣಗಾಗಲಿಕ್ಕೆ ಇಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪನೇ ಈ ಹುರಿದಿರುವಂಥ ಅಕ್ಕಿ ಕಾಳು ಅಂದರೆ ಎಲ್ಲ ಧಾನ್ಯಗಳನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಪುಡಿಯನ್ನಾಗಿ ಮಾಡ್ಕೊಳ್ಳಿ. ಪುಡಿ ಒಂದು ಸ್ವಲ್ಪ ತರಿ ಇರೋದ್ರಿಂದ ನಾನಿಲ್ಲಿ ಇದನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ಒಂದು ಜರಡಿನ ತೊಗೊಂಡ್ಬಿಟ್ಟು ಈ ರೀತಿ ಫೈನಾಗಿ ಪೌಡ್ರಾಗಿ ಬರುತ್ತೆ. ಈ ರೀತಿ ಜರಡಿ ಮಾಡಿಕೊಂಡ್ರೆ ನೀವು ಇದನ್ನು ಜರಡಿ ಹಿಡ್ಕೊಳ್ಬೇಕು. ಮೇಲ್ಗಡೆ ಬಂದಿರುವಂಥ ತರಿ ಪೌಡ್ರನ್ನ ನೀವು ಇದೇ ರೀತಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮತ್ತೆ ಪೌಡ್ರನ್ನಾಗಿ ಮಾಡ್ಕೊತಾ ಹೋಗಿ. ಎಲ್ಲ ಅಕ್ಕಿನೂ ಇದೇ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರನ್ನ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ನಮಗಿಷ್ಟವಿರುವಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ಬಾದಾಮು ಮತ್ತು ಕಾಜು ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖರ್ಜೂರನೂ ತೊಗೊಂಡಿದ್ದೀನಿ. ಮೊದಲು ಈ 3 ದಿನಸನ್ನು ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಾನು ಖರ್ಜೂರನ ಹಾಕ್ತೀನಿ. ಖರ್ಜೂರ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕೊನೆಯದಾಗಿ ಹಾಕಿ ಪೌಡ್ರನ್ನ ಮಾಡಿಕೊಂಡು ಈಗ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಕ್ಕಿ, ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಿಂದ ಎಲ್ಲವೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲವೂ ಪೌಡ್ರನ್ನ ಆಗಬೇಕು. ಈಗ ಇದನ್ನು ಮತ್ತೊಂದು ರೌಂಡು ಅಂದರೆ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಇನ್ನೊಂದು ರೌಂಡು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋಣ. ನೋಡಿ, ಈ ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ, ಕಂದು ಬಣ್ಣಕ್ಕೆ ಬಂದಿದೆ. ಹಾಗೆ ಇದು ಮನೇಲಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಮಕ್ಕಳಿಗೆ ಹೆಲ್ಪ್ಫುಲ್ಲಾಗಿರುತ್ತೆ. 6 ಮಂತ್ ಪ್ಲಸ್ ಬೇಬಿಗೆ ನೀವು ಇದನ್ನು 1 ವರ್ಷದವರೆಗೂ ಕೊಡ್ಬೋದು. ನಾನು ಮಾಡಿರುವಂಥ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನೀವು 2 ತಿಂಗಳವರೆಗೂ ಇದನ್ನು ಮಾಡ್ಕೋಬೋದು. ನೀವು ಇದನ್ನು ಸ್ಟೀಲ್ ಡಬ್ಬ ಅಥವಾ ಗಾಜಿನ ಡಬ್ಬದಲ್ಲಿ ಹಾಕಿ ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ ಗಾಜು ಮತ್ತು ಸ್ಟೀಲು 2 ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಸ್ಟೀಲ್ ಡಬ್ಬದಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಇಟ್ಬಿಟ್ಟು ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಅದನ್ನು ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಈಗ ಗಾಜಿನ ಡಬ್ಬದಲ್ಲಿ ಹಾಕಿಬಿಟ್ಟು ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಆರಾಮಾಗಿ ನೀವು ಇದನ್ನು 2 ತಿಂಗಳ ಕಾಲ ಯೂಸ್ ಮಾಡ್ಬೋದು. ನೋಡಿ, ಮಾಡೋದಂತೂ ನೋಡಿದ್ರಿ. ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋಣ ಅಂತ ನೋಡೋಣ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಪುಡಿನ ಒಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಗಂಟಿಲ್ಲದ ಹಾಗೆ ಈ ರೀತಿ ಕಲಿಸ್ಕೊತೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ರಿಂದ 1.5 ಕಪ್ ಆಗುವಷ್ಟು ನೀರು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಲಸಿಟ್ಟಿರುವಂಥ ಈ ಪುಡಿನ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಬೇಕು. ಕೈ ಆಡಿಸ್ತಾ ಹೋಗಬೇಕು. ಈಗ ಬೇಕಾದರೆ ನೀವು ಇದಕ್ಕೆ ಬೆಲ್ಲನ ಹಾಕೋಬೋದು. ಇದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಒಂದು ಚಿಟಿಕೆ ಉಪ್ಪು ಹಾಕಿದ್ರೂ ನಡೆಯುತ್ತೆ. ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು 1 ಸ್ಪೂನ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ ನೋಡಿ. ತುಂಬ ಇಷ್ಟಪಡ್ತಾರೆ. ಹಾಗೆ ಹೊರಗಡೆಯಿಂದ ಅಲ್ಲಿಂದ ಇಲ್ಲಿಂದ ತರೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಡಿ. ಹುಡುಗರಿಗೆ ಹೆಲ್ದಿಗೂ ಮತ್ತು ಆರೋಗ್ಯಕ್ಕೆ, ಅವರ ಬೆಳವಣಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.